ನಮ್ಮನ್ನೆಲ್ಲ ತಂದು ಎಳೆದಾಕಿರೋದು, ಏನಕ್ಕೋಸ್ಕರ ನಮ್ಮ ಹತ್ರ ಬಂದಿರೋದು ಎಂಬುದು ಗೊತ್ತಾಗಬೇಕು. ಈ ಷಡ್ಯಂತ್ರಕ್ಕೆ ಸೌಜನ್ಯ ಪರ ಹೋರಾಟಗಾರರು ಎಷ್ಟು ಕೋಟಿ ದುಡ್ಡನ್ನು ತಗೊಂಡಿದ್ದಾರೆ, ಯಾರೆಲ್ಲ ಕೊಟ್ಟಿದ್ದಾರೆ, ಇದನ್ನು ತನಿಖೆ ಆಗಲೇಬೇಕು. ಇವಾಗ ನಮ್ಮ ಪ್ರಶ್ನೆ, ಇವಾಗ ಅಸ್ಥಿಪಂಜರ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಇವಾಗ ಮೇಲೇ ಕಾಣಿಸ್ತಾ ಇದೆ, ಭೂಮಿ ಒಳಗಿರುವಂಥದ್ದಲ್ಲ, ಮೇಲೇ ತೋರಿಸ್ತಾ ಇದೆ, ಇಲ್ಲಿದೆ ಅಂತ. ಇದು ತೋರಿಸ್ತಾ ಇರೋದಲ್ಲ ಸ್ವಾಮಿ, ಆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಶಕ್ತಿ ಅಂತ ಹೇಳ್ಬೋದು. ಆ ಗುಡ್ಡದ ಮೇಲೆ ಹೋಗಿ, ಆ ಬೆಟ್ಟದ ಮೇಲೆ ಹೋಗಿ ಆತ್ಮಹತ್ಯೆ ಮಾಡುವಂಥ ವಿಷಯ ಏನಿದೆ ಅಂದರೆ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ನಾನು ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಅವರೇ ನಮ್ಮನ್ನು ಈ ಹೋರಾಟಕ್ಕೆ ಇಳಿಸಿರೋದು. ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ನಮಸ್ತೆ. ಎಲ್ಲರಿಗೂ ಗೊತ್ತಿರುವ ವಿಷಯನೇ, ಈ ಧರ್ಮಸ್ಥಳ ಗ್ರಾಮದಲ್ಲಿ ಊತಾಕಿರುವಂಥ ಮೃತದೇಹಗಳನ್ನು ಅಂದರೆ ಅಸ್ಥಿಪಂಜರಗಳನ್ನು ತೆಗಿಲಿಕ್ಕೆ ಯಾವನೊಬ್ಬ ಮುಂದೆ ಬಂದ. ಕೊನೆಗೆ ಅಲ್ಲಿ ಏನೂ ಸಿಗ್ತಾ ಇಲ್ಲ ಅಂತೇಳಿ ಅವ್ರನ್ನ ಒಂದು ಕಡೆಯಿಂದ ಜೈಲಿಗೆ ಕಳಿಸಿದ್ದಾರೆ, ಒಂದು ಕಡೆಯಿಂದ SIT ಅವರು ತನಿಖೆ ನಡೆಸ್ತಾ ಇದ್ದಾರೆ. ಅವನ ಒಂದು ಹೇಳಿಕೆ ಮೇರೆಗೆ ರಾಜ್ಯದ ಮುಖ್ಯಮಂತ್ರಿಯವರು ಇಲ್ಲಿಯ ಒಂದು ವರದಿ ಪಡೆದು ನಂತರ ಈ SITಯನ್ನು ರಚನೆ ಮಾಡಿರೋದು. SIT ರಚನೆಯಾಗಿ ಬಂದ ನಂತರ ಏನಾಗುತ್ತಿಲ್ಲ, ಅವ ಚೇಂಜ್ ಆದನ, ಇದೆಲ್ಲ ಬೇರೆ ಯಾರಾದ್ರು ಆಮೇಶ್ ರೆಡ್ಡಿ ಹೋಗಿರೋದಾ, ಇದಾ ಯಾರೋ ಬೆದರಿಕೆ ಹಾಕಿ ಹೋಗಿರೋದಾದ, ಇನ್ನೂ ಆ ಮಾಹಿತಿ ನಮಗೆ ಇನ್ನೂ ಬಂದಿಲ್ಲ, ಇನ್ನೂ ಗೊತ್ತೂ ಇಲ್ಲ. ಇದು ತನಿಖೆ ಆಗಲೇಬೇಕು, ಇದು ತನಿಖೆ ಆಗೇ ಆಗುತ್ತೆ. ಯಾವ ಉದ್ದೇಶಕ್ಕೋಸ್ಕರ ನಮ್ಮನ್ನೆಲ್ಲ ತಂದು ಎಳೆದಾಕಿರೋದು, ಏನಕ್ಕೋಸ್ಕರ ನಮ್ಮ ಹತ್ರ ಬಂದಿರೋದು ಎಂಬುದು ಗೊತ್ತಾಗಬೇಕು. ಒಂದು ಕಡೆಯಿಂದ ಇದು ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ, ದೇವಸ್ಥಾನದ ವಿರುದ್ಧ ಷಡ್ಯಂತ್ರ, ಅಲ್ಲಿ ವ್ಯಕ್ತಿಗಳ ವಿರುದ್ಧ ಷಡ್ಯಂತ್ರ, ಇದು ತನಿಖೆ ಆಗಬೇಕು. ಈ ಷಡ್ಯಂತ್ರಕ್ಕೆ ಸೌಜನ್ಯ ಪರ ಹೋರಾಟಗಾರರು ಎಷ್ಟು ಕೋಟಿ ದುಡ್ಡನ್ನು ತಗೊಂಡಿದ್ದಾರೆ, ಯಾರೆಲ್ಲ ಕೊಟ್ಟಿದ್ದಾರೆ, ಇದನ್ನು ತನಿಖೆ ಆಗಬೇಕು. ಇದು ನಾವೇನಾದರೂ ಕೊಟ್ಟಿರೋದಾ, ಅಲ್ಲ ನಮಗೆ ಯಾರಾದರೂ ಕೊಟ್ಟಿರೋದಾ, ಅದ ದೇವಸ್ಥಾನ ಅಲ್ಲಿಯ ಪ್ರಭಾವಿ, ಅಲ್ಲಿ ಆ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಅತ್ಯಾಚಾರ, ಕೊಲೆ, ದರೋಡೆ, ಭೂಕಬಳಿಕೆ ವಿರುದ್ಧ ನಾವು ಮಾತಾಡಿಸಿದ್ದಕ್ಕೆ ದೇವರ ಹೆಸರನ್ನಿಟ್ಟು ಒಂದಿಷ್ಟು ಜನರನ್ನು ಕರೆಸಿ ದೇವರಿಗೆ ಅಪಮಾನ ಮಾಡ್ತಾ ಇದ್ದಾರೆ ಅಂತೇಳಿ, ನಾವೇನೋ ಒಂದು ಷಡ್ಯಂತ್ರ ಮಾಡ್ತಾ ಇದ್ದೀವಿ ಅಂತೇಳಿ ನಮ್ಮ ತೇಜೋವಧಿಯನ್ನು ಕೆಲವೊಂದು ಯೂಟ್ಯೂಬ್ ಮುಖಾಂತರ ಮಾಡಿರೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಂದನ್ನು ತನಿಖೆ ಆಗಲೇಬೇಕು, ಹಾಗೇ ಆಗುತ್ತೆ. ನಾವಿವಾಗಲೇ ನಮ್ಮನ್ನು SIT ಅವರು ತನಿಖೆ ಮಾಡಿದ್ದಾರೆ. ಆ ರೀತಿಯಲ್ಲಿ ತನಿಖೆ ಮಾಡುವಾಗ ಪ್ರತಿಯೊಂದು ಸತ್ಯವು ಹೊರಗೆ ಬಂದೇ ಬರುತ್ತೆ. ಅದಕ್ಕೆ ನಾವು ಕಾಯ್ತಾ ಇದ್ದೀವಿ. ಈ ಮಧ್ಯದಲ್ಲಿ ಸೌಜನ್ಯ ಮಾವ ಏನು ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿಯ ಪಕ್ಕದಲ್ಲಿರುವಂಥ ಬಂಗ್ಲಗುಡ್ಡೆ, ಈ ಒಂದು ಗುಡ್ಡೆಗೆ ಮಾಜರಿ ಕರ್ಕೊಂಡು ಹೋಗೋ ದಾರಿಯಲ್ಲಿ ಫಸ್ಟಿಗೆ ಮೇಲಾಧಿಕಾರಿಯವರಿಗೆ ಒಂದು 2 ಬುರುಡೆ ಮತ್ತು ಅದರ ಅಸ್ಥಿಪಂಜರವನ್ನು ತೋರಿಸ್ತಾರೆ. 2ನೇ ಸಾರಿ ಕರ್ಕೊಂಡು ಹೋದರು. ಆವಾಗ ಬರುವಾಗ ಅಲ್ಲಿಂದ ತಿರ್ಗಾ ರಿಟರ್ನ್ ಏನೋ SIT ಕಚೇರಿ ಕಡೆ ಬರುವಾಗ ತಿರ್ಗಾ ಒಂದು 5-6 ಅಸ್ಥಿಪಂಜರ ಬಿದ್ದುದನ್ನು ತೋರಿಸಿದ್ದಾರೆ. ಇವಾಗ ನಮ್ಮ ಪ್ರಶ್ನೆ, ಇವಾಗ ಅಸ್ಥಿಪಂಜರ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಇವಾಗ ಮೇಲೇ ಕಾಣಿಸ್ತಾ ಇದೆ, ಭೂಮಿ ಒಳಗಿರುವಂಥದ್ದಲ್ಲ, ಮೇಲೇ ತೋರಿಸ್ತಾ ಇದೆ, ಇಲ್ಲಿದೆ ಅಂತ. ಇದು ತೋರಿಸ್ತಾ ಇರೋದಲ್ಲ ಸ್ವಾಮಿ, ಆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಶಕ್ತಿ ಅಂತ ಹೇಳ್ಬೋದು, ಬೇರೆ ಏನಲ್ಲ. ಅವರೇ ತೋರಿಸ್ತಾ ಇರೋದನ್ನಲ್ಲ. ಯಾವುದೋ ಒಂದು ಬುರುಡೆ ತಗೊಂಡಿದ್ವಿ ಅಂತ ಹೇಳ್ತಾ ಇದ್ದಾರೆ, ತರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ತಂದಿರೋದು ಎಲ್ಲ ಮೇಲೆ ಕೂಡ ಭಗವಂತನೇ ಮಾಡಿಸಿರೋದು, ಯಾರು ಬೇಕಂತ ಮಾಡಿರೋದು ಅಲ್ಲ. ಇವಾಗ ನಾವು ಕೇಳ್ತಾ ಇರೋದು, ನನ್ನದೊಂದು ಪ್ರಶ್ನೆ ಅಂದರೆ, ಆ ಗುಡ್ಡ ಅಂದರೆ ತುಂಬ ಹೈಟ್ ಇದೆ, ಎತ್ತರಕ್ಕೆ ಹತ್ತಿ ಹೋಗಬೇಕು. ಆ ಗುಡ್ಡದ ಮೇಲೆ ಹೋಗಿ, ಆ ಬೆಟ್ಟದ ಮೇಲೆ ಹೋಗಿ ಆತ್ಮಹತ್ಯೆ ಮಾಡುವಂಥ ವಿಷಯ ಏನಿದೆ? ಇಲ್ಲ ಆತ್ಮಹತ್ಯೆ ಮಾಡುವವರು ನಾನು ಇದರ ಮೇಲೇ ಹೋಗಿ ಆತ್ಮಹತ್ಯೆ ಮಾಡಬೇಕಂತಾನೆ ಇದೆಯಾ? ಇಲ್ಲ ಆತ್ಮಹತ್ಯೆ ಮಾಡಲಿಕ್ಕೋಸ್ಕರ ಅಲ್ಲಿ ಹೋಗ್ಬೋದು, ನಿಮಗೆ ಶಾಂತಿ ಸಿಗುತ್ತೆ, ಇಲ್ಲಿ ಬಂದು ಆತ್ಮಹತ್ಯೆ ಮಾಡಿದರೆ ನಿಮ್ಮ ಆತ್ಮ ಸ್ವರ್ಗಕ್ಕೆ ಹೋಗ್ತಾ ಅಂತ ಏನಾದ್ರು ಬೋರ್ಡ್ ಹಾಕಿದ್ದಾರೆ ಅಲ್ಲಿ? 3ನೇ ಪ್ರಶ್ನೆ ಅಂತ ಹೇಳಿದರೆ, ಸರಿ ಇವಾಗ ಅವ ಬಂದಿರೋದು ಯಾರು? ಆ ಭೀಮಾ ಅಂತೇಳಿ ಯಾರೊಬ್ಬ ಬಂದ, ನಮಗೇನ ಕೊಲೆ ಮಾಡಿ ಕೊಡ್ತಾ ಇದ್ದ, ಇಲ್ಲ ಅತ್ಯಾಚಾರ ಮಾಡಿ ಯಾರೋ ಕೊಡ್ತಾ ಇದ್ರು, ಅದನ್ನು ತಂದು ನಾನು ಹೂತಾಕ್ತಾ ಇದ್ದೇನೆ ಅಂತ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ, ಕೆಲವೊಂದು ವಿಡಿಯೋಲಿ ಬರ್ತಾ ಇದೆ. ನಾನು ಕೇಳ್ತಾ ಇರೋದು, ಆ ಥರ ಏನಾದರೂ ಇವರಿಗೆ ಏನಾದರೂ ಕೊಲೆ ಮಾಡಿ ಕೊಟ್ಟಿದ್ದಾರೆ, ಅದನ್ನು ಇಷ್ಟು ತುಂಬ ಹೈಟ್ ಮೇಲೆ ತಗೊಂಡೋಗಿ ಹಾಕ್ಬೇಕಂತ ಏನು ಹೇಳ್ತಾ ಇದ್ರಾ? ಆದ್ರ ಉದ್ದೇಶ ಏನಾಗಿರ್ಬೋದು? ಇನ್ನೊಂದು ಪ್ರಶ್ನೆ ಕೇಳ್ತಾ ಇರೋದು, ಆತ್ಮಹತ್ಯೆ ಮಾಡುವವರು ಏನು 2 ಮೃತದೇಹ ಅಂತ ಏನು ಒಟ್ಟಿಗೆ ಆತ್ಮಹತ್ಯೆ ಮಾಡಿದಾರಾ? ಒಟ್ಟಿಗೆ ಆತ್ಮಹತ್ಯೆ ಮಾಡಿದಾರಾ? ಇಲ್ಲ ಈ ಕಡೆ ಇನ್ನೊಂದು 5 ಇದೆ ಅಂತ ಹೇಳಿದಾರ, ಇದು 5ಅನ್ನು ಒಟ್ಟಿಗೆ ಆತ್ಮಹತ್ಯೆ ಮಾಡಿರೋದಾ?
ಇನ್ನೊಂದು ಪ್ರಶ್ನೆ ಕಾಡ್ತಾ ಇರೋದು, ಇವಾಗ ಅಲ್ಲಿ ಮಡಿಕೆ ವಾಮಾಚಾರ ಮಾಡುವಂಥ ಮಡಿಕೆಗಳಿತ್ತಂತ. ಆ ಮಡಿಕೆ ತರೋ ಉದ್ದೇಶ ಏನು? ಇದು ಯಾರು ತಂದಿರೋದು? ಇದು ಯಾರಾದರೂ ಇದರ ಹಿಂದೆ ಯಾರೋ ಒಬ್ಬರು ಇಲ್ಲದೆ ಈ ಕೆಲಸ ಎಲ್ಲ ಮಾಡಲ್ಲ. ನಾನೊಂದು 8 ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿದೆ. ನಾನು ಇಲ್ಲಿ ವಾಮಾಚಾರ ನಡೀತಾ ಇದೆ, ಅದರಿಂದ ಇವರಿಗೆ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಈ ರೀತಿಯನ್ನು ಮಾಡ್ತಾ ಇದ್ದಾರೆ ಎಂಬುದನ್ನೊಂದು ಮಾಡಿದ್ದೀನಿ ನಾನು. ಅದು ನಮಗೆ ಹಿರಿಯರು ಮತ್ತು ಅಲ್ಲಿ ಸ್ಥಳೀಯರು ಹೇಳಿದ ಪ್ರಕಾರವಾಗಿ ನಾನು ಹೇಳಿರೋದು. ಬಾಯಿ ಬಂದಂಗೆ ನಾವು ಮಾತಾಡಲಿಕ್ಕೆ ಹೋಗಿಲ್ಲ. ಆಗಿರೋ ಘಟನೆ ಹೌದು, ಆದರೆ ಇವರು ಸಾಕ್ಷಿ ಸಮೇತ ಇಲ್ಲದೆ ನಾಶ ಮಾಡ್ತಾ ಇರುವವರು ಆ ಗ್ರಾಮದಲ್ಲಿ ಯಾರೋ ಇದ್ದಾರೆ. ನಿಮಗೆಲ್ಲ ನೋಡ್ಬೋದು, ನಿಮಗೆ ಗೊತ್ತಿದೆ ಇಲ್ಲ ಅಂತ ಗೊತ್ತಿಲ್ಲ. ಅಂದರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ನಾನು ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೇನೆ, ಅವರೇ ನಮ್ಮನ್ನು ಈ ಹೋರಾಟಕ್ಕೆ ಇಳಿಸಿರೋದು. ಇಂಥ ಒಂದು ಹೋರಾಟಕ್ಕೆ ನಾವು ಬರುವಂಥ ದೊಡ್ಡ ವ್ಯಕ್ತಿ ಏನಲ್ಲ, ಎಲ್ಲ ದೊಡ್ಡ ದುಡ್ಡಿಂದಲ್ಲಿ ಮಾಡ್ಕೊಂಡಿರುವವರಲ್ಲ. ನಾವು ಆರ್ಥಿಕವಾಗಿ ದೊಡ್ಡದಾಗಿ ಬೆಳೆದು ನಿಂತವರಲ್ಲ. ಆದರೆ ಸಾಮಾಜಿಕವಾಗಿ ನೈತಿಕವಾಗಿ ಒಂದು ಹೋರಾಟ ಮಾಡ್ತಾ ಇದ್ದೀನಿ, ಸತ್ಯಪರವಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಧರ್ಮ ಉಳಿಬೇಕು, ಅಧರ್ಮ ಯಾರು ಅಧರ್ಮದಲ್ಲಿ ಬದುಕ್ತಾರೆ ಅವ್ರು ನಾಶ ಆಗಬೇಕು, ಇದು ಉದ್ದೇಶದ ಹೋರಾಟ ಮಾಡ್ತಾ ಇದ್ದೀವಿ. ಆ ಒಂದು ದೇವಕ್ಕೆ ಇದ್ದಕ್ಕೆ ಇವತ್ತು ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಲು ನನಗೆ ಆಗಿರೋದಂತಲೂ ಹೇಳ್ತಾ ಇದ್ದೆ. ನಾನು ಆ ಮಂಜುನಾಥ ಸ್ವಾಮಿಯೇ ಅಣ್ಣಪ್ಪ ಸ್ವಾಮಿಯೇ ನನ್ನ ಇಳಿಸಿರೋದು ಅಂತ ಹೇಳ್ತಾ ಇದ್ದೆ. ಇಷ್ಟು ದೊಡ್ಡ ಶಕ್ತಿಯಲ್ಲಿರುವಾಗ ಇನ್ನೊಂದು ಪ್ರಶ್ನೆ ಕೇಳ್ತಾ ಇರೋದು, 2 ತಿಂಗಳಿಂದ ಧರ್ಮಸ್ಥಳ ಒಂದು ದೇವಸ್ಥಾನ ಮುಂದೆ ದೊಡ್ಡ ಛತ್ರ ಥರ ಇದೆ ಅಂತ, ಅಲ್ಲಿ ಪೂಜೆ ಆಗ್ತಾಯಿದೆ. 2 ತಿಂಗಳಿಂದ ಪೂಜೆ ಆಗ್ತಾಯಿದೆ. SIT ಬರೋ ಮುಂಚೆನೇ ಪೂಜೆ ಆಗ್ತಾಯಿತ್ತು. SP ದೂರು ಕೊಡ್ತಾ ಇದ್ದೀವಿ ಅಂತ ಗೊತ್ತಾದ ಅವತ್ತಿನಲ್ಲೇ ಪೂಜಾ ಕಾರ್ಯಕ್ರಮ ನಡೀತೀವಿ. ಇವತ್ತು ನಡೀತಾ ಇದೆ. ಅದು ಪೂಜೆ ಮಾಡ್ತಾ ಇರೋರು ಇಲ್ಲಿಯ ಕರ್ನಾಟಕ ರಾಜ್ಯದ ಪುರೋಹಿತರು ಯಾರಲ್ಲ, ಇದನ್ನು ತಿಳ್ಕೊಳ್ಳಿ ನೀವು. ಕೇರಳ ರಾಜ್ಯದಿಂದ ತರಿಸಿ ಪೂಜೆ ಮಾಡ್ತಾ ಇದ್ದಾರೆ. ಇವರು ಯಾರು? ಇವರ ಉದ್ದೇಶ ಏನು? ಇವಾಗಲೇ ಕೇರಳ ರಾಜ್ಯದ ಕೆಲವೊಂದು ಪುರೋಹಿತರು ಇವಾಗ ಹೋರಾಟಗಾರರ ವಿರುದ್ಧ ಏನೋ ಒಂದು ಹೇಳಿಕೆಯನ್ನು ಹೇಳ್ತಾ ಇದ್ದಾರೆ. ಇವರ ಉದ್ದೇಶ ಏನಾಗಿರ್ಬೋದು? ಅದು ಅಲ್ಲದೆ ಈ ಸೌಜನ್ಯ ಹೋರಾಟಕ್ಕೆ ಬರುವಾಗಲೇ ಹೇಳ್ತಾ ಇದ್ದಾರೆ, ನೋಡಿ ವರ್ಷಕ್ಕೆ ಒಂದು 25 ಜನ ಪುರೋಹಿತರನ್ನು ಪಕ್ಕದ ರಾಜ್ಯದಿಂದ ಕರೆಸ್ತಂದು ಪೂಜೆ ಮಾಡ್ತಾ ಇದ್ದಾರೆ. ಇದನ್ನು ತನಿಖೆ ಆಗಬೇಕು. ಇದರಲ್ಲಿ ಯಾರು ಈ ವಾಮಾಚಾರ ಮಾಡ್ತಾ ಇರೋ ತನಿಖೆ ಆಗಬೇಕು. ಇದರ ಉದ್ದೇಶ ಏನಂತ ತನಿಖೆ ಆಗಬೇಕು. ನಾವು ಮಾಧ್ಯಮದಲ್ಲೆಲ್ಲ ನೋಡ್ತಾ ಇದ್ದೇವೆ, ಅಲ್ಲಿ ಬಲಿದಾನ ಕೊಟ್ಟಿದ್ದೇವೆ, ಇಲ್ಲಿ ಬಲಿದಾನ ಕೊಡ್ತಾ ಇದ್ದೀವಿ, ಭೂಮಿಯೊಳಗೆ ನಿಧಿ ಇದೆ ತಗೊಳ್ಳಿಕ್ಕೆ ಬಲಿದಾನ ಕೊಡ್ತಾ ಇದ್ದೀವಿ. ಅದೇ ಥರನ ಇದು ಹಂಗಾರೆ ಆ ಬೆಟ್ಟ ಬಲಿದಾನಕ್ಕೋಸ್ಕರ ಇರೋದಾ? ಇನ್ನೊಂದು ಆ ಬೆಟ್ಟದ ಮೇಲೆ ಒಂದು ಇದಿದೆ ಅಂತ, ಯಾವುದೋ ಫೌಂಡೇಶನ್ ಇದೆ ಅಂತ. ಹಂಗಾರೆ ಆ ಫೌಂಡೇಶನ್ ಏನಕ್ಕೋಸ್ಕರ ಇರೋದು? ಇದು ಪ್ರತಿಯೊಂದನ್ನು ತನಿಖೆ ಆಗಲೇಬೇಕು. ಇದೊಂದಲ್ಲ, ಈ ಒಂದು ಹೋರಾಟ, ಈ ಒಂದು ತನಿಖೆ ಎಲ್ಲೋಗಿ ನಿಲ್ತಂತೆ ಅಂತ ಯಾರಿಗೂ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆ ಒಂದು ದಾರಿಯಲ್ಲಿ ಹೋಗ್ತಾ ಇದೆ. ನಾವು ಇವತ್ತೊಂದು ನೆನೆಸಿದೆ, ಅದು ನಾಳೆ ಒಂದಾಗ್ತಾ ಇದೆ. ಇದು ಯಾರು ಎಣಿಸಿದ್ರಲ್ಲ, ಈ ರೀತಿಯಲ್ಲಿ ಆಗ್ತಾಯಿದೆ, ಈ ರೀತಿಯಲ್ಲಿ ಬರ್ತಾ ಇದೀವಿ ಅಂತ. ಆ ಶಕ್ತಿಯೇ ಏನೋ ಧರ್ಮಸ್ಥಳ ಮಂಜುನಾಥ ಶಕ್ತಿ, ಅಣ್ಣಪ್ಪನ ಶಕ್ತಿ ಇದೆ, ಅದೇ ಇದು ತಂದಾಗ್ತಾ ಇರೋದು. ಸತ್ಯ ಸಾಯಲ್ಲ, ಸತ್ಯ ಇವತ್ತಾಳ ನಾಳೆ ಹೊರಗೆ ಬಂದೇ ಬರುತ್ತೆ. ಒಂದಿಷ್ಟು ದಿನ ನಮಗೆ ಒಂದಿಷ್ಟು ಅಂದರೆ ಮಾನಸಿಕವಾಗಿ ತೊಂದರೆ ಕೊಡೋ ರೀತಿಯಲ್ಲಿ ನೋಡ್ರು. ಆದರೆ ಯಾವುದೇ ರೀತಿಯಲ್ಲಿ ನಮಗೆ ಮಾನಸಿಕವಾಗಿ SIT ಇರೋ ತೊಂದರೆಯನ್ನು ಕೊಟ್ಟಿಲ್ಲ. ನಾವು ಹೇಳಿದ್ವಲ್ಲ, ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ತಪ್ಪಿದ್ದರೆ, ಏನಾದರೂ ಕಾನೂನು ಅರಿವಿಲ್ಲದೆ ಏನಾಗಿದ್ದರೆ ಅದನ್ನು ಹೇಳ್ತಾ ಇದ್ದೀವಿ ನಾವು. ಅದರೊತ್ತು ಬೇಕಂತ ಇಲ್ಲಾರೆ ದೇವಸ್ಥಾನ ತೇಜೋವಧೆ ಮಾಡಲಿಕ್ಕೆ, ಇನ್ನೊಂದು ವ್ಯಕ್ತಿ ತೇಜೋವಧೆ ಮಾಡಲಿಕ್ಕೆ ನಾವು ಯಾವುದೇ ಕೆಲಸವನ್ನು ಹಿಂದಿನ ತನಕ ಮಾಡಿಲ್ಲ. ಯಾರಿಲ್ಲ ₹1 ನಾವು ಈಸ್ಕೊಂಡಿಲ್ಲ. ಅದು ಮಾತ್ರ ನಿಮಗೆಲ್ಲರಿಗೂ ನಾವು ಹೇಳ್ತೀವಿ. ಸತ್ಯ ಹೊರಗೆ ಬರಲಿ. ಏನು ಆ ಧರ್ಮಸ್ಥಳ ಗ್ರಾಮದಲ್ಲಾಗಿರುವಂಥ ಅತ್ಯಾಚಾರ, ಕೊಲೆ, ದರೋಡೆ, ಭೂ ಕಬಳಿಕೆ, ಅದು ಸತ್ಯ, ಅದನ್ನು ಜನರಿಗೆ ಸತ್ಯವನ್ನು ಹೊರಗೆ ತಿಳಿಸೋ ಕೆಲಸವನ್ನು ಎಲ್ಲರೂ ಮಾಡಲಿ ಅಂತ ಈ ಮೂಲಕ ಎಲ್ಲರಲ್ಲೂ